What is foreign exchange market? Foreign exchange market ಅಂದ್ರೆ ಏನು? ಹೇಗೆ 24 ಗಂಟೆಗಳ ಕಾಲ ನಡೆಯುತ್ತೆ? To know all these, please stay tuned with us for next 10 minutes to experience the joyful learning with Dr. Sandeep. Foreign exchange markets, one of the most interesting topic because it is a multifaceted and multi-layered concept. It has got different dimensions and layers too. ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆಯಲ್ಲ, ಇದು ತುಂಬ ಲೇಯರ್ಗಳನ್ನು ಒಳಗೊಂಡಿರುವಂಥ ಒಂದು ಕಾನ್ಸೆಪ್ಟ್. ನಾವು ಪ್ರತಿ ಲೇಯರ್ಗಳನ್ನು ಅರ್ಥ ಮಾಡ್ಕೊಂಡು ಹೋದರೆ ಮಾತ್ರ ಇಡೀ ಕನ್ಸಾಲಿಡೇಟ್ ಮಾಡಿ ಆ ಎಲ್ಲ ಲೇಯರ್ಗಳನ್ನು ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ವಿ ಹ್ಯಾವ್ ಟು ಲುಕ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಟು ಲರ್ನ್ ಇಟ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಲೇಯರ್. ಆ ಎಲ್ಲ ಪ್ರತಿ ಲೇಯರ್ಗಳನ್ನು ಕಲ್ತ್ಕೊಂಡ್ರೆ ಮಾತ್ರ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಎ ಇಮ್ಮೆನ್ಸ್ ಪ್ಲೆಷರ್ ಟು ಲರ್ನ್, ಲೆಟ್ ಅಸ್ ಸಿ ಹೌ. ವಿ ಹ್ಯಾವ್ ಗಾಟ್ ಎ ಟರ್ಮ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್ ಹಿಯರ್. ನಮ್ಮ ಹತ್ರ ಒಂದು ಪದ ಇದೆ, ದಟ್ ಈಸ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್. ವಾಟ್ ಈಸ್ ದಿಸ್ ಫಾರಿನ್ ಎಕ್ಸ್ಚೇಂಜ್ ಎಕ್ಸಾಕ್ಟ್ಲಿ? ಫಾರಿನ್ ಎಕ್ಸ್ಚೇಂಜ್ ಮೀನ್ಸ್ ಕನ್ವರ್ಷನ್ ಆಫ್ ಒನ್ ಕರೆನ್ಸಿ ಇಂಟು ಅನದರ್ ಕರೆನ್ಸಿ. ಹಾಗಾದರೆ ಒಂದು ದೇಶದ ಕರೆನ್ಸಿಯಿಂದ ಇನ್ನೊಂದು ದೇಶದ ಕರೆನ್ಸಿಗೆ ವಿನಿಮಯ ಮಾಡೋದನ್ನ ನಾವೇನಂತ ಕರಿತೀವಿ? ಫಾರಿನ್ ಎಕ್ಸ್ಚೇಂಜ್. ಲೆಟ್ ಅಸ್ ಸಿ. ವಿ ಗಾಟ್ some pictures here. ನಾವು ಇಲ್ಲಿ ಕೆಲವು ಚಿತ್ರಗಳನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಯು ಕುಡ್ ಏಬಲ್ ಟು ಐಡೆಂಟಿಫೈ, ಐ ಹೋಪ್ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಇಟ್ ಈಸ್ ಆಫ್ ಇಂಡಿಯನ್ ರುಪೀಸ್, ಎ ಸಿಂಬಲ್ ಆಫ್ ಇಂಡಿಯನ್ ರುಪೀಸ್. ದಿಸ್ ಈಸ್ ಆಫ್ ಎ ಸಿಂಬಲ್ ಆಫ್ ಪೌಂಡ್, ವಿಚ್ ಈಸ್ ಎ ಕರೆನ್ಸಿ ಆಫ್ ಯುನೈಟೆಡ್ ಕಿಂಗ್ಡಮ್. ಡಾಲರ್, ಎ ಸಿಂಬಲ್ ಆಫ್ US ಕರೆನ್ಸಿ, ದಟ್ ಈಸ್ ಕಾಲ್ಡ್ ಡಾಲರ್. ಡಾಲರಿನ ಸಿಂಬಲ್ ಇದು ಪೌಂಡಿನ ಸಿಂಬಲ್, ಮತ್ತು ಇದು ರುಪೀಸಿನ ಸಿಂಬಲ್. ವೆನ್ ಯು ಎಕ್ಸ್ಚೇಂಜ್ ಡಾಲರ್ ಫಾರ್ ರುಪೀಸ್, ಹಾಗಾದರೆ ನೀವು ಡಾಲರ್ಸ್ನ ರುಪೀಸಿಗೆ ಬದಲಾಯಿಸ್ಕೊಂಡ್ರೆ ಅಥವಾ ರುಪೀಸ್ನ ಡಾಲರ್ಸಿಗೆ ಬದಲಾಯಿಸ್ಕೊಂಡ್ರೆ ವಿ ಕಾಲ್ ಇಟ್ ಆ್ಯಸ್ ಫಾರಿನ್ ಎಕ್ಸ್ಚೇಂಜ್. ನಾಟ್ ಓನ್ಲಿ ದಟ್, ಎನಿ ಟೂ ಕರೆನ್ಸೀಸ್, ಅದು ಡಾಲರು ರುಪೀಸೇ ಆಗಬೇಕು ಅಂತ ಇಲ್ಲ. ಇಟ್ ಮೇ ಬಿ pound and rupees. If you convert rupees into pound or pound into rupees, it is called foreign exchange. Or if you convert dollar for pound or pound for dollar, it is called foreign exchange. ಯಾವಾಗ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿ ಜೊತೆಗೆ ವಿನಿಮಯ ಮಾಡ್ಕೊತೀರಾ, ಬದಲಾಯಿಸ್ಕೊಳ್ತೀರಾ, ಆ ಬದಲಾಯಿಸ್ಕೊಳ್ಳೋದನ್ನ ನಾವು ಏನಂತ ಕರಿತೀವಿ? ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಓಕೆ ಫೈನ್. ನಮಗೆ ಫಾರಿನ್ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಗೊತ್ತಾಯಿತು. ಈ ಫಾರಿನ್ ಎಕ್ಸ್ಚೇಂಜ್ ಎಲ್ಲಿ ನಡೆಯುತ್ತೆ? ಆ ನಡೆಯೋ ಜಾಗನ ನಾವೇನಂತ ಕರಿತೀವಿ? ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇವತ್ತಿನ ಟಾಪಿಕ್ ಏನಿದೆಯಲ್ಲ ಅದೇ ಅದು. ಟುಡೇಸ್ ಟಾಪಿಕ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಎಲ್ಲಿ ಈ ಕರೆನ್ಸಿಗಳ ವಿನಿಮಯ ನಡೆಯುತ್ತೆ, ವೇರ್ ದ ಕರೆನ್ಸೀಸ್ ಆರ್ traded, where currencies are exchanged for one another, is called foreign exchange market. To know what is foreign exchange market, I will take an example to make you understand better. ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನಾನೊಂದು ಎಕ್ಸಾಂಪಲ್ನ ತಗೊಳ್ತೀನಿ. ಹಾಗಾದರೆ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಯಾಕಿದೆ ಮತ್ತು ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಎಲ್ಲಿ ಇದೆ, ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಹೇಗೆ ಎಕ್ಸ್ಚೇಂಜ್ ಆಗುತ್ತೆ, ಯಾಕೆ ಎಕ್ಸ್ಚೇಂಜ್ ಆಗುತ್ತೆ, ಎಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ, ಎಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ ಅದನ್ನು ಮಾರ್ಕೆಟ್ ಅಂತ ಕರಿತಿದ್ದೀವಿ. ಹಾಗಾದರೆ ಆ ಮಾರ್ಕೆಟ್ ಎಲ್ಲಿದೆ ಅದಷ್ಟನ್ನು ಇವತ್ತು ತಿಳ್ಕೊಳ್ಳೋಣ ವಿತ್ ಎನ್ ಎಕ್ಸಾಂಪಲ್. ಲೆಟ್ಸ್ ಕಮ್. ದಿಸ್ ಈಸ್ ಕಾಲ್ಡ್ ಇಂಡಿಯಾ. ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಹಿ ಇನ್ವಾಲ್ವ್ಸ್ ಇನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಈ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾನೆ. ಈ ವ್ಯಕ್ತಿ ಕ್ಯಾಸ್ಟ್ರೋಲ್ ಆಯಿಲ್ನ
ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಸಾರಿ, ಕ್ಯಾಸ್ಟ್ರೋಲ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಕ್ಯಾಸ್ಟರ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡ್ತಾನೆ. ಈಸ್ ಎನ್ ಎಕ್ಸ್ಪೋರ್ಟರ್ ಆಫ್ ಕ್ಯಾಸ್ಟರ್ ಆಯಿಲ್. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾನೆ? ದಿಸ್ ಫೆಲೋ ಎಕ್ಸ್ಪೋರ್ಟಿಂಗ್ ಕ್ಯಾಸ್ಟ್ರೋಲ್ ಆಯಿಲ್ ಟು ಯು ಎಸ್ ಅಲ್ಲಿ ಇದ್ದಾನಲ್ಲ ಒಬ್ಬ, ಆ ವ್ಯಕ್ತಿಗೆ ಇವನು ಏನು ಮಾಡ್ತಾ ಇದ್ದಾನೆ? ಕ್ಯಾಸ್ಟ್ರೋಲ್ ಆಯಿಲ್ನ ಕಳಿಸ್ಕೊಡ್ತಾ ಇದ್ದಾನೆ. ಇಂಡಿಯಾದಿಂದ ಕಳಿಸ್ಕೊಡ್ತಾ ಇರೋದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ ಅಂತ. ಆ್ಯಂಡ್ ದಿಸ್ ಫೆಲೋ ಈಸ್ ಕಾಲ್ಡ್ ಆ್ಯಸ್ ಇಂಪೋರ್ಟರ್. ಯಾರು ಆ ವಸ್ತುನ ಇಸ್ಕೊಳ್ತಾ ಇದ್ದಾನಲ್ಲ, ಕ್ಯಾಸ್ಟರ್ ಆಯಿಲ್ನ, ಆ ವ್ಯಕ್ತಿನ ನಾವೇನಂತ ಕರಿತೀವಿ? ಇಂಪೋರ್ಟರ್ ಅಂತ ಕರಿತಾ ಇದ್ದೀವಿ. ದಿಸ್ ಫೆಲೋ ಈಸ್ ಎಕ್ಸ್ಪೋರ್ಟಿಂಗ್ ಕ್ಯಾಸ್ಟರ್ ಆಯಿಲ್. ದಿಸ್ ಫೆಲೋ ಈಸ್ ಇಂಪೋರ್ಟಿಂಗ್ ಕ್ಯಾಸ್ಟರ್ ಆಯಿಲ್. ವಾಟ್ ಹ್ಯಾಪನ್ಸ್ when this fellow export castor oil and this fellow who is in US import castor oil? There is a transaction takes place and there is a business relationship exists between two persons. ಇವೆರಡರ ಮಧ್ಯೆ ನಮಗೇನಾಗಿದೆ? ಬಿಸ್ನೆಸ್ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್. ಯಾವಾಗ ಈ ವ್ಯಕ್ತಿ ಎಕ್ಸ್ಪೋರ್ಟ್ ಮಾಡ್ತಾನೆ ಕ್ಯಾಸ್ಟರ್ ಆಯಿಲ್ನ, ಯಾವಾಗ ಈ ವ್ಯಕ್ತಿ ಕ್ಯಾಸ್ಟರ್ ಆಯಿಲ್ನ ಇಂಪೋರ್ಟ್ ಮಾಡ್ತಾನೆ, there is an exchange of good ಯಾವುದು? ಕ್ಯಾಸ್ಟರ್ ಆಯಿಲ್. ಗೂಡ್ಸ್ ಯಾವುದಿದೆ? ಕ್ಯಾಸ್ಟರ್ ಆಯಿಲ್ನ ಪದಾರ್ಥನ ತಗೊಳ್ತಾ ಇದ್ದಾನೆ. ಆ ಪದಾರ್ಥನ ತಗೊಳ್ಳೋದಕ್ಕೆ ಇವನು ಏನು ಮಾಡ್ತಾ ಇದ್ದಾನೆ? ಹಿ ವಿಲ್ ಪೇ ಇನ್ ಟರ್ಮ್ಸ್ ಆಫ್ ಮನಿ. ಹಣ ಕೊಡ್ತಾ ಇದ್ದಾನೆ. ದೇರ್ ಇಸ್ ಎನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಮನಿ, ಇಮಿಡಿಯೇಟ್ ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಆ್ಯಂಡ್ ಗೂಡ್ಸ್. ಪೇ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ? ಇವರ ದೇಶದ ಕರೆನ್ಸಿ ಯಾವುದು? ಡಾಲರಲ್ಲಿ ಪೇ ಮಾಡ್ತಾನೆ. ದಿಸ್ ಫೆಲೋ ಈಸ್ ರೆಡಿ ಟು ಪೇ ಇನ್ ಡಾಲರ್ಸ್. This exporter, he pays in dollars. ಬಟ್ ಇಲ್ಲಿ ಯಾರು ಇಂಡಿಯಾದಲ್ಲಿ ಇದ್ದಾರಲ್ಲ, ಈ ವ್ಯಕ್ತಿ ಇಂಡಿಯಾದಲ್ಲಿ ಡಾಲರ್ಸ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ? ಚಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿ ಕಾಂಟ್ ಸರ್ಕ್ಯುಲೇಟ್ ಡಾಲರ್ಸ್ ಇನ್ ಇಂಡಿಯಾ ಬಿಕಾಸ್ ಇಂಡಿಯನ್ ಕರೆನ್ಸಿ ಈಸ್ ರುಪೀಸ್. ಸೊ ವಾಟ್ he will do, he wants to convert these dollars into rupees, ಇಂಡಿಯನ್ ರುಪೀಸ್. ಏನು ಡಾಲರ್ಸಲ್ಲಿ ಪೇ ಮಾಡ್ತಾ ಇದ್ದಾನಲ್ಲ, ಡಾಲರ್ಸಲ್ಲಿ ಪೇ ಮಾಡಿರೋದು ನಾವು ಏನಾಗಿ ಕನ್ವರ್ಟ್ ಮಾಡಬೇಕು? ಇಂಡಿಯನ್ ರುಪೀಸಿಗಾಗಿ ಕನ್ವರ್ಟ್ ಮಾಡಬೇಕು. ದಿಸ್ ಈಸ್ ದ ಟ್ರಾನ್ಸಾಕ್ಷನ್ ವಿಚ್ ಕ್ರಿಯೇಟ್ಸ್ ಎ ನೆಸೆಸರಿ ಫಾರ್ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ ಈಸ್ evolved and flourished with our needs. ಇಡೀ ಫಾರಿನ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಇದೆಯಲ್ಲ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆಯಲ್ಲ, ಇಟ್ ಈಸ್ ಫ್ಲೋರಿಶ್ಡ್ ಬಿಕಾಸ್ ಆಫ್ ಅವರ್ ನೀಡ್ಸ್. ನಮ್ಮ ನೀಡ್ಸ್ ಇದೆಯಲ್ಲ, ಯು ಎಸ್ ಅಲ್ಲಿ ಏನು ಕ್ಯಾಸ್ಟರ್ ಆಯಿಲ್ ಸಿಕ್ಕಲ್ಲ, ಅಲ್ಲಿ ಏನಿಲ್ಲ, ಅದನ್ನು ಅವನೀಗ ಭಾರತದಲ್ಲಿ ತಗೊಳ್ತಾ ಇದ್ದಾನೆ. ಟು ನೋ ವೈ ಹಿ ಈಸ್ ಇಂಪೋರ್ಟಿಂಗ್, ಹೌ ಇಟ್ ಈಸ್ ಏಬಲ್ ಟು ಇಂಪೋರ್ಟ್ ಆ್ಯಂಡ್ ಹೌ ಈಸ್ ಇಟ್ ಏಬಲ್ ಟು ಎಕ್ಸ್ಪೋರ್ಟ್, ಇದನ್ನೆಲ್ಲ ನನ್ನ ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾಠದಲ್ಲಿ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇಫ್ ಯು ವಾಂಟ್ ಟು ನೋ ವಾಟ್ ಈಸ್ ಗ್ಲೋಬಲೈಸೇಷನ್ and how what makes a business happens between two countries, ಎರಡು ದೇಶದ ಮಧ್ಯೆ ಹೇಗೆ ಬಿಸ್ನೆಸ್ ನಡೆಯುತ್ತೆ, ಬಿಸ್ನೆಸ್ ನಡೆಯೋಕ್ಕೆ ಹೇಗೆ ಸಾಧ್ಯ, ಅದನ್ನೆಲ್ಲದನ್ನು ನನ್ನ ಮೊದಲನೆಯ ವಿಡಿಯೋ ಆದಂಥ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಾಕಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೆ ಅದು ಗೊತ್ತಾಗಬೇಕು ಅಂದರೆ ಆ ವಿಡಿಯೋನ ನೋಡಿ. ದೆನ್ ದಿಸ್ ಫೆಲೋ ವಾಂಟ್ಸ್ ಟು ಕನ್ವರ್ಟ್ ದಿಸ್ ಡಾಲರ್ ಇಂಟು ರುಪೀಸ್. ಈಗ ಈ ವ್ಯಕ್ತಿ ಏನು ಮಾಡಬೇಕು? ವಾಟ್ ದಿಸ್ ಫೆಲೋ ವಿಲ್ ಡೂ, every country has a commercial bank, right? Every country has a commercial bank. Every country has a commercial bank. Not only India, even UK has commercial banks. Even US has commercial banks.
UK has commercial banks and US has commercial banks and India has commercial banks. What this fellow goes to this commercial bank and he approached commercial bank to convert dollars into Indian rupees. What this Indian commercial bank will do, this Indian commercial bank has a network with US commercial bank, has network with European commercial banks, and it has network with any other country commercial banks. These commercial banks create a networks. I will tell you, India doesn't have only one commercial bank. India has many commercial banks. There are so many commercial banks in India, 100, 200. There are so many commercial banks in UK too. There are so many commercial banks in US too. ಇಂಡಿಯಾದಲ್ಲಿ ಒಂದೇ ಒಂದು ಕಮರ್ಷಿಯಲ್ ಬ್ಯಾಂಕ್ ಇಲ್ಲ, ಇಂಡಿಯಾದಲ್ಲಿ ತುಂಬ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿದ್ದಾವೆ, ರೈಟ್? ವಾಟ್ ದೇ ಡೂ, ಇಲ್ಲಿ ಯಾವ ಒಂದು ಕಮರ್ಷಿಯಲ್ ಬ್ಯಾಂಕು, ದಿಸ್ ಕ್ರಿಯೇಟ್ ಎ ನೆಟ್ವರ್ಕ್ ವಿತ್ ದಿಸ್ ಬ್ಯಾಂಕ್, ಆ್ಯಂಡ್ ದಿಸ್ US ಬ್ಯಾಂಕ್ ಹ್ಯಾಸ್ ಎ ನೆಟ್ವರ್ಕ್ ವಿತ್ ದಿಸ್ ಬ್ಯಾಂಕ್, and this bank has a network with this bank, this bank has network. Every bank creates a network with some other bank, in commercial bank in US, UK. ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ? ಈ ಸಣ್ಣ ರೌಂಡ್ ಆಗಿ ಬರ್ತೀನಿ, ಇದೆಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್. ದೆರ್ ಆರ್ ಮೆನಿ. ಇಂಡಿಯಾದಲ್ಲಿ ಒಂದೇ ಕಮರ್ಷಿಯಲ್ ಬ್ಯಾಂಕ್ ಇದೆ, SBI ಬ್ಯಾಂಕ್ ಇದೆ, ಸಿಂಡಿಕೇಟ್ ಬ್ಯಾಂಕ್ ಇದೆ, ಕಾರ್ಪೊರೇಷನ್ ಬ್ಯಾಂಕ್ ಇದೆ. ಅದನ್ನೆಲ್ಲದನ್ನು ನಾವೇನಂತ ಕರಿತೀವಿ? ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ICICI ಬ್ಯಾಂಕ್ ಇದೆ, HSBC ಇದೆ, HDFC ಬ್ಯಾಂಕ್ ಇದೆ. ಆ ಥರ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ಗಳೆಲ್ಲ ಸೇರ್ಕೊಂಡು ಏನು ಮಾಡ್ತವೆ? ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳ್ತವೆ. ದಿಸ್ ಈಸ್ ಕಾಲ್ಡ್ ಇಂಟರ್ ಬ್ಯಾಂಕ್. This is called interbank network. ಈ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡ್ತಾವಲ್ಲ, and I will take with another example here. A person who is in US is an exporter and he exports precious stones to India. And there is a person in India who imports precious stones na import ಮಾಡ್ಕೊಳ್ತಾನೆ, ತಗೊಳ್ತಾನೆ. ಅವನ್ನ ನಾವೇನಂತ ಕರಿತೀವಿ? ಇಂಪೋರ್ಟರ್ ಅಂತ ಕರಿತೀವಿ. ಪ್ರೆಷಿಯಸ್ ಸ್ಟೋನ್ಸ್ ಅಂದರೆ ಜ್ಯುವೆಲರಿಗೆಲ್ಲ ಹಾಕ್ತೀವಲ್ಲ ಸ್ಟೋನ್ಸು, ಆ ಸ್ಟೋನ್ಸ್ಗಳನ್ನು US ಇಂದ ಏನು ಮಾಡ್ತೀವಿ? ತರಿಸ್ಕೊಳ್ತೀವಿ. US ಇಂದ ನಮ್ಮ ಇಂಡಿಯಾಗೆ ಅದನ್ನು ಕಳಿಸ್ಕೊಡ್ತಾರೆ. ಇಂಡಿಯಾದಲ್ಲಿರೋ ಜ್ಯುವೆಲರಿ ಶಾಪಲ್ಲಿರೋ ಎಷ್ಟೋ ದೊಡ್ಡ ಅವರೆಲ್ಲ ಏನು ಮಾಡ್ಕೊಳ್ತಾರೆ? ಅದನ್ನು ಬಿಸ್ನೆಸ್ ಮಾಡ್ತಾರಲ್ಲ, ಅವರು ಅದನ್ನು ಇಂಪೋರ್ಟ್ ಮಾಡ್ತಾರೆ. ಅಮೇರಿಕದಿಂದ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ನೌ ದಿಸ್ ಇಂಪೋರ್ಟರ್ ಶುಡ್ ಪೇ ದಿಸ್ ಎಕ್ಸ್ಪೋರ್ಟರ್. ಮೊದಲು ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅವನು ಡಾಲರ್ಸಲ್ಲಿ ಪೇ ಮಾಡ್ದ. ಇಂಡಿಯಾದಲ್ಲಿರೋ ಇಂಪೋರ್ಟರ್ ಯಾವುದ್ರಲ್ಲಿ ಪೇ ಮಾಡ್ತಾನೆ? ರುಪೀಸಲ್ಲಿ ಪೇ ಮಾಡ್ತಾನೆ ಟು ದಿಸ್ ಫೆಲೋ. ಬಟ್ ದಿಸ್ ಫೆಲೋ ರಿಕ್ವೈರ್ಸ್ US ಡಾಲರ್ಸ್. ಇವನು ಬಿಸ್ನೆಸ್ ಇಲ್ಲಿ ನಡೆಸಬೇಕಂದ್ರೆ, ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು ಅಂದರೆ, ರಾ ಮೆಟೀರಿಯಲ್ ತೊಗೊಳ್ಬೇಕು ಅಂದರೆ, ಹಿ ರಿಕ್ವೈರ್ಡ್ ಡಾಲರ್ಸ್. ಇಂಡಿಯಾದಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಕ್ಯಾಸ್ಟ್ರೋಲ್ ಅವನು ಬಾಡಿಗೆ ಕಟ್ಟಬೇಕು, ಅವನು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡಬೇಕು, ಅವನ ಬಿಸ್ನೆಸ್ನ ನಡೆಸಬೇಕು ಅಂದರೆ ಹಿ ರಿಕ್ವೈರ್ಡ್ ರುಪೀಸ್. ದೇರ್ ಇಸ್ ಎ ನೀಡ್ ಆಫ್ ಹೋಮ್ ಡೊಮೆಸ್ಟಿಕ್ ಕರೆನ್ಸಿ ಟು ಆಪರೇಟ್. ಇವರಿಗೆ ಡೊಮೆಸ್ಟಿಕ್ ಕರೆನ್ಸಿ ಬಂದು ಡಾಲರ್ ಆಗಿರುತ್ತೆ, ಈ ವ್ಯಕ್ತಿಗೆ ಇಂಡಿಯಾದಲ್ಲಿರೋನಿಗೆ ಬಂದು ಡೊಮೆಸ್ಟಿಕ್ ಕರೆನ್ಸಿ ಬಂದು ರುಪೀಸ್ ಆಗುತ್ತೆ. ಆವಾಗ ಈ ವ್ಯಕ್ತಿ ಹಿ ವಿಲ್ ಗೋ ಟು ಎನ್ US ಕಮರ್ಷಿಯಲ್ ಬ್ಯಾಂಕ್ ಫಾರ್ ಎನ್ ಎಕ್ಸ್ಚೇಂಜ್. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಇದೆಯಲ್ಲ, ದ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ US, ದ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ UK, ದ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಇಂಡಿಯಾ, ದೀಸ್ ಬ್ಯಾಂಕ್ಸ್ ಕ್ರಿಯೇಟ್ಸ್ ಎ ನೆಟ್ವರ್ಕ್. ಒಂದು ನೆಟ್ವರ್ಕ್ಗಳನ್ನು ಇಟ್ಕೊಂಡಿದ್ದಾವೆ. ಹೇಗೆ ಇಟ್ಕೊಂಡಿದ್ದಾವೆ ನೆಟ್ವರ್ಕ್? ದಟ್ ಈಸ್ ಎನ್ ಹ್ಯೂಜ್ ಹಿಸ್ಟ್ರಿ. ಇನ್ ಪ್ರೀವಿಯಸ್ಲಿ ಇನ್ 1960s, ಇನ್ 1970s, 1960ನೇ ಇಸ್ವಿ, 70ನೇ ಇಸ್ವಿಯಲ್ಲಿ ಈ ಎಲ್ಲ ಬ್ಯಾಂಕ್ಗಳು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಂದರೆ, ಸ್ವಿಫ್ಟ್
ಅನ್ನೋದ್ರ ಮೂಲಕ ಆಗ್ತದೆ. ಏನಿದು ಸ್ವಿಫ್ಟ್? ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ಸ್. ಈ ಎಲ್ಲ ಟ್ರಾನ್ಸಾಕ್ಷನ್ ಯಾವುದರಿಂದ ನಡೀತಾ ಇತ್ತು ಅಂದರೆ ಓವರ್ ಎ ಫೋನ್ ನಡೀತಾ ಇತ್ತು. ಏನಾಗ್ತಾ ಇತ್ತು, ಈ ಎಕ್ಸ್ಪೋರ್ಟರ್ ಹೋಗಿ ನನ್ನ ಹತ್ರ $100 ಇದೆ ಅಂತ ಈ ಕಮರ್ಷಿಯಲ್ ಬ್ಯಾಂಕಿಗೆ ಹೇಳ್ತಾರೆ, ನನ್ನ ಹತ್ರ $100 ಇದೆ, ಇದನ್ನು ಕನ್ವರ್ಟ್ ಮಾಡಿಕೊಡಿ. $1ಗೆ ₹50 ಅಂತ ಆದರೆ ನಾನು ನಿನಗೆ 5,000 ಇಂಡಿಯನ್ ರುಪೀಸ್ನ ಕೊಡ್ತೀನಿ ಅಂತ ಒಪ್ಕೊಳ್ಳಿ. ಇಲ್ಲಿ $10,000 ಆ ವ್ಯಕ್ತಿ ಇವನಿಗೆ ಕೊಟ್ಟಿದ್ರೆ $1 ಬೆಲೆ 50 ಅಂದರೆ ಡಿವೈಡೆಡ್ ಬೈ 50. ಹಾಗೆ 5 2s 10, 0 0 200, ನಿಮಗೆ $200 ಕೊಡ್ತೀನಿ ಅಂತ ಈ ಬ್ಯಾಂಕವ್ರು ಒಪ್ಕೊಳ್ಳಿ. ಈ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಅಂದರೆ ದೇ ವಿಲ್ ಫೈಂಡ್ ಎನ್ ಆಲ್ಟರ್ನೇಟ್. ಇಲ್ಲಿ ಇಂಪೋರ್ಟರ್ಗೆ ರುಪೀಸ್ ಬೇಕು, ಈ ಇಂಪೋರ್ಟರ್ಗೆ $. ಬೇಕು. ದಿಸ್ ಈಸ್ ಕಾಲ್ಡ್ ಕರೆನ್ಸಿ ಪೇರ್. ಇದನ್ನು ನಾವೇನಂತ ಕರಿತೀವಿ? ಕರೆನ್ಸಿ ಪೇರ್ ಅಂತ ಕರಿತೀವಿ. ಪೇರಿಂಗ್ ಆಫ್ ಕರೆನ್ಸಿ. ದಿಸ್ ಈಸ್ ಕಾಲ್ಡ್ ಪೇರಿಂಗ್ ಆಫ್ ಕರೆನ್ಸಿ. ಈ ಬ್ಯಾಂಕ್ಗಳು ಏನು ಮಾಡ್ತಾಯಿದ್ರು, ಯಾರಿಗೆ $. ಬೇಕೋ ಅವರಿಗೆ ರುಪೀಸ್ನ ಅರೇಂಜ್ ಮಾಡಿಕೊಡ್ತಾಯಿದ್ವಿ, ಯಾರಿಗೆ ರುಪೀಸಿಂದ $. ಬೇಕೋ ವೈಸ್ ವರ್ಸ ಬೇಕೋ ಅದನ್ನು ಅರೇಂಜ್ ಮಾಡಿಕೊಡ್ತಾಯಿದ್ವಿ. ಹೇಗೆ ಅರೇಂಜ್ ಮಾಡಿಕೊಡ್ತಾಯಿದ್ರು? ಥ್ರೂ ಎ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಕಮ್ಯುನಿಕೇಷನ್ ಓವರ್ ಎ ಫೋನ್. ಎಲ್ಲ ಫೋನಲ್ಲಿ ಇಟ್ಕೊಂಡು ಈ ಬ್ಯಾಂಕಿಂದ ಈ ಬ್ಯಾಂಕಿಗೆ ಫೋನ್ನ ಮಾಡಿಕೊಂಡು ಈ ಥರ ಇಷ್ಟು ನಮ್ಮ ಹತ್ರ ಇಷ್ಟು $. ಇದೆ. ಬರೀ ಒಂದೇ ಬಿಸ್ನೆಸ್ ಮ್ಯಾನ್ಸ್ ಹೋಗ್ತಾ ಇದ್ದಿಲ್ಲ. ಇಲ್ಲಿ ಬರೀ ಎಕ್ಸ್ಪೋರ್ಟರ್ ಮತ್ತು ಇಂಪೋರ್ಟರಿಂದ ಮಾರ್ಕೆಟ್ ಕ್ರಿಯೇಟ್ ಆಗಲ್ಲ. ಮಾರ್ಕೆಟ್ ಪ್ಲೇಯರ್ಸ್ ಆರ್ ಮೆನಿ. ದೇರ್ ಆರ್ ಸೋ ಮೆನಿ ಮಾರ್ಕೆಟ್ ಪ್ಲೇಯರ್ಸ್ ಆರ್ ದೇರ್. ಯಾರ್ಯಾರಿದ್ದಾರೆ ಮಾರ್ಕೆಟ್ ಪ್ಲೇಯರ್ಸ್? exporters and importers who are in export and import business. Export ಮತ್ತು import, foreign tourists ಯಾರಿದ್ದಾರೆ ಅವರಿದ್ದಾರೆ. ಯಾರು ಇಂಡಿಯಾಯಿಂದ US ಹೋಗ್ತಾ ಇದ್ದಾರೆ ಅವರಿಗೆ $. ಬೇಕಾಗುತ್ತೆ. ಯಾರು US ಇಂದ ಇಂಡಿಯಾಗೆ ಬರ್ತಾ ಇದ್ದಾರೆ ಅವರಿಗೆ ರುಪೀಸ್ ಬೇಕಾಗುತ್ತೆ. ಅವರನ್ನು ನಾವು ಟೂರಿಸ್ಟ್ ಅಂತ ಕರಿತೀವಿ. ನಾಟ್ ಓನ್ಲಿ ದ ಟೂರಿಸ್ಟ್ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದಾವಲ್ಲ ಕಂಪ್ನಿಗಳು, ಅವ್ರನ್ನ ಕಂಪ್ನಿ ಅಂತಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್, IB ಕಂಪ್ನೀಸ್. ಐ ಕಾಲ್ ದೆಮ್ ಆಸ್ IB ಕಂಪ್ನೀಸ್. Companies which are doing or international business industries. Not only that, we have MNCs, multinational corporations, MNCಗಳಿದ್ದಾವೆ. All these people creates the market. ಬರೀ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋರು ಮಾತ್ರ ಅಲ್ಲ, ತುಂಬ ಜನ ಎಕ್ಸ್ಪೋರ್ಟರ್ಸ್ ಆ್ಯಂಡ್ ಇಂಪೋರ್ಟರ್ಸ್, ಆಲ್ ದೀಸ್ ಟೂರಿಸ್ಟ್ಸ್, these industrial business people, these MNCs, all these people involved in foreign exchange market. ಇವರೆಲ್ಲರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾರೆ. ಮಲ್ಟಿನ್ಯಾಷನಲ್ ಕಂಪ್ನೀಸ್, ದೇ ಡೂ ಬಿಸ್ನೆಸ್ ಇನ್ ಅದರ್ ಕಂಟ್ರೀಸ್. ನೀವು MNC ಹೇಗೆ ಬಿಸ್ನೆಸ್ ಮಾಡುತ್ತೆ ಅನ್ನೋ ನನ್ನ ಮೊದಲನೇ ವಿಡಿಯೋ ನೋಡಬೇಕಾಗುತ್ತೆ. ದೇ ಆಪರೇಟ್ ಇನ್ ಡಿಫ್ರೆಂಟ್ ಕಂಟ್ರೀಸ್, ದೇ ರಿಕ್ವೈರ್ ಡಿಫ್ರೆಂಟ್ ಕರೆನ್ಸೀಸ್. They also get their currency from this market only, that is called as foreign exchange market. ಅವರು ಕೂಡ ಕರೆನ್ಸಿನ ಎಲ್ಲಿಂದ ತಗೊಳ್ತಾರೆ? ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಂದ ತಗೊಳ್ತಾರೆ. Over a period of development, what happens? In 1981, a Reuters market data service system has been launched by a company called Reuters. ರೂಟರ್ಸ್ ಅನ್ನೋ ಒಂದು ಕಂಪ್ನಿ ಏನು ಮಾಡುತ್ತೆ, ರಾಯ್ಟರ್ಸ್ ಅನ್ನೋ ಒಂದು ಕಂಪ್ನಿ ಏನು ಮಾಡುತ್ತೆ, ರಾಯ್ಟರ್ಸ್ ಮಾರ್ಕೆಟ್ ಡೇಟಾ ಸರ್ವಿಸ್ RMDS ಅನ್ನೋ ಒಂದು ಸರ್ವಿಸನ್ನು ಲಾಂಚ್ ಮಾಡುತ್ತೆ. ಅದರಲ್ಲಿ ಏನು ಮಾಡ್ಬೋದು, ಇಟ್ ಕನ್ವೇಸ್ ದ ಬೈಲ್ಯಾಟ್ರಲ್ ಬುಲೆಟಿನ್ ಬೋರ್ಡ್. ಯಾರಿಗೆ ಯಾವ ಕಂಪ್ನಿ ಅಂದರೆ ಇಂಡಿಯಾದ ಎಷ್ಟು ಅಮೌಂಟ್, ಎಷ್ಟು $, ಮತ್ತು ಎಷ್ಟು ರುಪೀಸ್ ಕನ್ವರ್ಟ್ ಆಗ್ತಾ ಇದೆ ಅಂತ ಒಂದು ಬುಲೆಟಿನ್ ಕೊಡ್ತಾರೆ. ಅದರಲ್ಲಿ ಇಟ್ಸ್ ಲೈಕ್ ಎ ಬೋರ್ಡ್. ಆ ಬುಲೆಟಿನ್ ಬೋರ್ಡನ್ನು ಈ ಎಲ್ಲ ಕಂಪ್ನಿಯವರು ಅರೇಂಜ್ ಮಾಡ್ತಾರೆ, ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ 1987 ರಾಯ್ಟರ್ಸ್ ಡೀಲಿಂಗ್ 2001 ವರ್ಷನ್ ಬರುತ್ತೆ. 2001
ರಾಯ್ಟರ್ಸ್ ಡೀಲಿಂಗ್ 2000 ಅಂತ. ಆ್ಯಂಡ್ ಫಸ್ಟ್ ವರ್ಷನ್ ಮೇಕ್ ಎ ಟೆಲಿಫೋನ್ ಕಾನ್ವರ್ಸೇಷನ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಮೇಕ್ಸ್ ಬೈಲ್ಯಾಟ್ರಲ್ ಟ್ರೇಡಿಂಗ್. ಬೈಲ್ಯಾಟ್ರಲ್ ಟ್ರೇಡಿಂಗ್ ಹೆಂಗಾಗುತ್ತೆ ಅಂದರೆ ಎಷ್ಟು ಬಿಡ್ ಇದೆ, ಎಷ್ಟು ಆಸ್ಕ್ ಇದೆ, ಈ ಬಿಡ್ ಆಸ್ಕ್ ಅಂದರೆ ಏನು, ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನು, ಇದೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಲ್ಲ. ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ವಾಟ್ ಈಸ್ ಬಿಡ್ ಆ್ಯಂಡ್ ವಾಟ್ ಈಸ್ ಆಸ್ಕ್, ವಾಟ್ ಈಸ್ ಸ್ಪ್ರೆಡ್. ಬಿಡ್ ಆಸ್ ಸ್ಪ್ರೆಡ್ ಅಂದ್ರೇನು, ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಅಂದ್ರೇನು, ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಹೇಗೆ ಡಿಟರ್ಮೈನ್ ಆಗುತ್ತೆ, ಅದೆಲ್ಲದನ್ನೂ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ನೀವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ. ಇನ್ ದೀಸ್ ವಿಡಿಯೋ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಈ ರಾಯ್ಟರ್ಸ್ ಡೀಲಿಂಗ್ 2000 ಅನ್ನೋ ಒಂದು ಸಾಫ್ಟ್ವೇರ್, ಇದು ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ 1987. ಏಕೆ ದ ಸೆಕೆಂಡ್ ವರ್ಷನ್ ಬರುತ್ತೆ 1992 ಅಲ್ಲಿ. ರಾಯ್ಟರ್ಸ್ ಡೀಲಿಂಗ್ 2002 ವರ್ಷನ್, ಸೆಕೆಂಡ್ ವರ್ಷನ್. In 1993, Minex, Japanese banks has established a software called Minex. In ಸೆಪ್ಟೆಂಬರ್ ಅಲ್ಲಿ ಏನಾಗುತ್ತೆ, ಈ ರಾಯ್ಟರ್ಸ್ ಅನ್ನೋದಿದೆಯಲ್ಲ, ಇಟ್ಸ್ ಎ ಮೆಸೇಜಿಂಗ್ ಸರ್ವಿಸಸ್. ಎಷ್ಟು ಡಾಲರ್ಸ್ ಇದೆ, ಎಷ್ಟು ಯೂರೋಸ್ ಇದೆ, ಎಷ್ಟು ರುಪೀಸ್ ಇದೆ, ಅದನ್ನು ಮೆಸೇಜ್ ಮೂಲಕ ಎಲ್ಲ ಬ್ಯಾಂಕ್ಗಳನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದೇ ವಿಲ್ ಏಬಲ್ ಟು ಅನಲೈಸ್. ಈಗ ನಾನು ನಿಮಗೆ ಹೇಳಬೇಕು, ದಿಸ್ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಬರೀ ಕಮರ್ಷಿಯಲ್ ಬ್ಯಾಂಕ್ಸ್ ಮಾತ್ರ ಇಲ್ಲ, ಕಮರ್ಷಿಯಲ್ ಬ್ಯಾಂಕ್ಸ್ ಜೊತೆಗೆ ಬೇರೆಯವರು ಇದ್ದಾರೆ. ದೇ ಆರ್ ಕಾಲ್ಡ್ ಆಸ್ ಬ್ರೋಕರ್ಸ್. They are called as brokers. In any market you will find brokers. Brokers ಇಲ್ಲದೆ ಇರೋ ಮಾರ್ಕೆಟ್ ಯಾವ್ದಾರು ಇದೆಯಾ? You will find broker in every market. ಪ್ರತಿ ಮಾರ್ಕೆಟಲ್ಲಿ ಬ್ರೋಕರ್ಗಳನ್ನು ನೀವು ನೋಡ್ತೀವಿ. Not only brokers, we have another participant called investment banks. I will tell you what is investment banks. And this market includes central bank also. Investment banks idare, brokers idare, and commercial banks idare. These are all called as dealers. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ದೇ ಆರ್ ದ ಮಾರ್ಕೆಟ್ ಮೇಕರ್ಸ್. ಇವರೆಲ್ಲ ಸೇರಿಕೊಂಡು ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬ್ರೋಕರ್ಸ್ದು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ದು, ಕಮರ್ಷಿಯಲ್ ಬ್ಯಾಂಕ್ಸ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ 90s ದ ಗ್ರೂಡ್ ರೆವಲ್ಯೂಷನ್ ಆಫ್ ಗ್ಲೋಬಲೈಸೇಷನ್, ಎಲೆಕ್ಟ್ರಾನಿಕ್ ಬ್ರೋಕರಿಂಗ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನಿಕ್ ಬ್ರೋಕರಿಂಗ್ ಸರ್ವಿಸ್ ವಿತ್ ಇಂಟರ್ನೆಟ್. ವೇರ್ ಇನ್ ಎಲೆಕ್ಟ್ರಾನಿಕ್ ಬ್ರೋಕರಿಂಗ್ ಸರ್ವಿಸಲ್ಲಿ ನೀವು ಇವಾಗ ಹೇಗೆ ನನ್ನ ವಿಡಿಯೋ ಸ್ಟಾರ್ಟ್ ಆದಾಗೆ ನೋಡೋಕ್ಕೆ ಸಾಧ್ಯ ಆಗುತ್ತಲ್ವ, ಹಿಂಗೆ ಕೊಟೇಶನ್ಸ್ ಬರ್ತಾ ಇರುತ್ತೆ. ಡಾಲರ್ಸ್ ಎಷ್ಟು ಕೋಟ್ ಆಗ್ತಾ ಇದೆ, ಎಷ್ಟು ಚೇಂಜ್ ಆಗ್ತಾ ಇದೆ, ಎಷ್ಟು ಚೇಂಜ್. ಕಮಿಂಗ್ ಟು ದ ವಾಲಟೈಲಿಟಿ, ಫಾರೆಕ್ಸ್ ಮಾರ್ಕೆಟ್ ಈಸ್ ನಾಟ್ ಸೋ ವಾಲಟೈಲ್ ಲೈಕ್ ಆಸ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಷ್ಟು ವಾಲಟೈಲ್ ಅಲ್ಲ ಫಾರೆಕ್ಸ್ ಮಾರ್ಕೆಟ್. ಇಂಡೆಕ್ಸ್ ಅಷ್ಟು ವಾಲಟೈಲ್ ಅಲ್ಲ ಸ್ಟಾಕ್ ಫಾರೆಕ್ಸ್ ಮಾರ್ಕೆಟ್. The volatility of the forex market is all about 0.24 to 0.41, where the stock volatility is 1.21 to 1.29. Stock volatility 1.21 ಆಗಿದ್ರೆ forex volatility to 2.04, no 0.24 ಆಗುತ್ತೆ. What is this volatility? Exchange rate ಎಷ್ಟು ಚೇಂಜ್ ಆಗುತ್ತೆ ಅಂತ. The exchange of rates over a period of time. ಒಂದು ಪೀರಿಯಡ್ ಆಫ್ ಟೈಮಲ್ಲಿ ರೇಟ್ಸ್ ಎಷ್ಟು ಬದಲಾಗ್ತವೆ ಅಂದರೆ ಒಂದು ಸ್ಟಾಕ್ ಪ್ರೈಸ್ ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೆ, ದಟ್ ರಿಕ್ವೈರ್ಸ್ ದ ವಾಲಟೈಲಿಟಿ. ಡಾಲರ್ಸ್ ರೇಟ್, ಎಕ್ಸ್ಚೇಂಜ್ ರೇಟ್ ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೆ, ದಟ್ ಡಿಫೈನ್ಸ್ ದ ವಾಲಟೈಲಿಟಿ. ಅಷ್ಟು ವಾಲಟೈಲ್ ಅಲ್ಲ ಸ್ಟಾಕ್ ಮಾರ್ಕೆಟ್, ಅಷ್ಟು ವಾಲಟೈಲ್ ಅಲ್ಲ. ಬಟ್ ಆಲ್ ದೀಸ್ ಪ್ಲೇಯರ್ಸ್ ಯಾರು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಬ್ರೋಕರ್ಸ್, ಆಲ್ ದೀಸ್ ಪೀಪಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಮಾರ್ಕೆಟ್. ಇದನ್ನು ನಾವು ಏನಂತ ಕರಿತೀವಿ, ಇದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ನಾಟ್ ಎನ್ ಎಕ್ಸ್ಚೇಂಜ್ ಆರ್ ಎ ಪ್ಲೇಸ್. ಅದೊಂದು ಜಾಗನೂ ಅಲ್ಲ, ಅದೊಂದು ಎಕ್ಸ್ಚೇಂಜು ಅಲ್ಲ. ಇಟ್ ಈಸ್ ಎ ನೆಟ್ವರ್ಕ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಅದೆಲ್ಲ ಒಂದು ಈ ಕಮರ್ಷಿಯಲ್ ಬ್ಯಾಂಕಿನ ನೆಟ್ವರ್ಕ್ ಇದೆಯಲ್ಲ,
ಈ ನೆಟ್ವರ್ಕನ್ನು ನಾವು ಏನಂತ ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನು ನಾವು OTC ಮಾರ್ಕೆಟ್ ಅಂತ ಕರಿತೀವಿ. ಯಾಕೆ ಇದನ್ನು ನಾವು OTC ಮಾರ್ಕೆಟ್ ಅಂತ ಕರಿತೀವಿ ಅಂದರೆ, ಓವರ್ ದ ಕೌಂಟರ್ ಮಾರ್ಕೆಟ್ ಅಂದರೆ ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶ ಇಲ್ಲ. ದೆರ್ ಈಸ್ ನೋ ಸಚ್ ಪ್ಲೇಸ್. ಎಲ್ಲರೂ ಒಂದು ಕಡೆ ಇಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆಯಾ ನೋಡಿ, ಇಲ್ಲಿ US ಅಲ್ಲಿ ಎಷ್ಟೊಂದು ಕಮರ್ಷಿಯಲ್ ಬ್ಯಾಂಕ್ ಇದೆ, ಅಲ್ಲೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆ. UK ಅಲ್ಲಿ ಎಷ್ಟೊಂದು ಕಮರ್ಷಿಯಲ್ ಬ್ಯಾಂಕ್ ಇದೆ, ಅಲ್ಲೆಲ್ಲ ಟ್ರಾನ್ಸಾಕ್ಷನ್ ನಡೀತದೆ. ಇಂಡಿಯಾದಲ್ಲಿ ಎಷ್ಟೊಂದು ಕಮರ್ಷಿಯಲ್, ಇದೆಲ್ಲ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ನೆಟ್ವರ್ಕು ಮೊದಲು ಟೆಲಿಫೋನಲ್ಲಿ ನಡೀತಾ ಇತ್ತು, ಈಗ ಆ ನೆಟ್ವರ್ಕು ಇಂಟರ್ನೆಟ್ ಮೂಲಕ ನಡೆಯುತ್ತೆ. ಎಲೆಕ್ಟ್ರಾನಿಕ್ ಬ್ರೋಕಿಂಗ್ ಸರ್ವಿಸ್ ಅಂತ. ಮುಂದೆ ನಾನು ಆ ಎಲೆಕ್ಟ್ರಾನಿಕ್ ಬ್ರೋಕಿಂಗ್ ಸರ್ವಿಸ್ ಹೇಗಾಗುತ್ತೆ, ಆ ಡಿಸ್ಪ್ಲೇ ಅದನ್ನೆಲ್ಲ ತೋರಿಸ್ತೀನಿ. ಮತ್ತು ದಿಸ್ ಮಾರ್ಕೆಟ್ ಈಸ್ ಕಾಲ್ಡ್ 24 hours ಮಾರ್ಕೆಟ್. ಇದು ಬೇರೆ ಮಾರ್ಕೆಟ್ ಥರ, ಈಗ ಸ್ಟಾಕ್ ಮಾರ್ಕೆಟ್ ಥರ 9 ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ 3:30 ಮುಗಿದೋಗಲ್ಲ. ಇಟ್ ಈಸ್ ಎ 24 hours ಮಾರ್ಕೆಟ್. ಹೌ ಇಟ್ ಈಸ್ ಎ 24 hours ಮಾರ್ಕೆಟ್ ಅದನ್ನು ನೆಕ್ಸ್ಟ್ ನಾನು ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋಗ್ತೀನಿ. ವೈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಎ 24 hours ಮಾರ್ಕೆಟ್, ಆ್ಯಂಡ್ ಈ ಥರ ಫಾರಿನ್ ಎಕ್ಸ್ಚೇಂಜ್ ಬ್ರೋಕಿಂಗ್ ಸರ್ವಿಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಹೇಗೆ ನಡೆಯುತ್ತೆ. ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ನೆಕ್ಸ್ಟ್ ಇನ್ ಎ ಲೇಟರ್ ಪಾರ್ಟ್. ಇನ್ನು ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಅರ್ಥ ಆಗ್ಬೋದು. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ನಾಟ್ ಎ ಮಾರ್ಕೆಟ್ ಆರ್ ಎ ಪ್ಲೇಸ್. ಈಗ ನೋಡಿ, ಫಾರಿನ್ ಎಕ್ಸ್ಚೇಂಜ್ ಅಂದರೆ ಇದು ಮಾರ್ಕೆಟ್ ಅಂದರೆ ಇದಿಷ್ಟು ಸೇರಿರೋದು. ಪ್ರತಿ ದೇಶದಲ್ಲಿರೋ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸು ನೆಟ್ವರ್ಕ್ ಕ್ರಿಯೇಟ್ ಮಾಡಿಕೊಂಡು ಆ ನೆಟ್ವರ್ಕ್ ಮೂಲಕ ಆಪ್ರೇಟ್ ಮಾಡೋದನ್ನ ನಾವೇನಂತ ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ದೇರ್ ಇಸ್ ನೋ ಸಚ್